ವೀಕ್ಷಕರೇ, ಈ ವರ್ಷ ಅಂದರೆ 2025ರಲ್ಲಿ ರಾಮನವಮಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಹಬ್ಬದ ವೈಶಿಷ್ಟ್ಯವೆಂದರೆ ವಿಷ್ಣು ರಾಮನ ಅವತಾರದಲ್ಲಿ ಈ ದಿನದಂದು ಜನಿಸಿದ ಪ್ರತೀತಿ ಇದೆ. ಇನ್ನು ರಾಮಾಯಣದ ಮಹತ್ವವನ್ನ ಹೇಳಬೇಕೆಂದರೆ, ರಾಮನು ಲಂಕಾಧೀಶ್ವರ ರಾವಣನ ಜೊತೆ ಹೋರಾಟವನ್ನ ಮಾಡಿ ತನ್ನ ಪತ್ನಿ ಸೀತಾ ಮಾತೆಯನ್ನ ಮರಳಿ ಕರೆತರುತ್ತಾನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಮ ರಾವಣರ ಯುದ್ಧ ರಾಮನು ತಮ್ಮ ಪದವಿಯನ್ನ ತಿರಸ್ಕರಿಸಿದ ಮೇಲೆ ನಡೆಯುತ್ತೆ. ತನ್ನ ಹೆಂಡತಿ ಸೀತಾಮಾತೆ ಮತ್ತು ಲಕ್ಷ್ಮಣನ ಜೊತೆ 14 ವರ್ಷಗಳ ವನವಾಸದ ಸಂದರ್ಭ ಇದು. ತಾಯಿ ಸೀತಾಮಾತೆ ಶ್ರೀರಾಮನ ಆದರ್ಶ ಪತ್ನಿ. ಅರಮನೆಯ ಸುಖ ವೈಭೋಗಗಳನ್ನು ತ್ಯಾಗ ಮಾಡಿ ತನ್ನ ಪತಿಯ ಜೊತೆ ವನವಾಸಕ್ಕೆ ಹೊರಟು ನಿಂತ ಸೀತೆ ರಾಮನ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಭಾಗಿಯಾದ ಸದ್ಗುಣ ಸಂಪನ್ನೆ. ಹಾಗಾಗಿ ಇಂದಿಗೂ ಕೂಡ ರಾಮ ಸೀತೆಯ ಜೋಡಿ ಎಂದರೆ ಹಲವರಿಗೆ ಆದರ್ಶ ಪ್ರಿಯವಾಗಿದೆ. ಇಂದಿಗೂ ಸಹ ದೊಡ್ಡವರು ಮದುವೆಯಾದ ನವವಧು ವರರನ್ನ ರಾಮ ಸೀತೆಯಂತೆ ಆದರ್ಶಪ್ರಾಯರಾಗಿ ಬದುಕಿ ಎಂದು ಆಶೀರ್ವಾದ ಮಾಡುತ್ತಾರೆ. ಹಾಗೆಂದ ಮಾತ್ರಕ್ಕೆ ಯಾರೂ ಸಹ ರಾಮ ಸೀತೆ ಆಗಲು ಸಾಧ್ಯವಿಲ್ಲ. ರಾಮ ಸೀತೆಯ ತರಹ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ರಾಮ ಸೀತೆಯರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಒಬ್ಬರಿಗೊಬ್ಬರು ಜೊತೆಯಾಗಿ ಬದುಕುತ್ತಾ ಇದ್ದರು. ವನವಾಸಕ್ಕೆ ರಾಮನ ಜೊತೆ ಸೀತೆ ಕೂಡ ಹೋಗಿದ್ದು ಇದಕ್ಕೊಂದು ದೊಡ್ಡ ನಿದರ್ಶನವಾಗಿದೆ. ರಾಮನಿಗೆ ಗೊತ್ತಿಲ್ಲದಂತೆ ರಾವಣ ಸೀತಾಮಾತೆಯನ್ನ ಲಂಕೆಗೆ ಕರೆದುಕೊಂಡು ಹೋದಾಗ ರಾವಣನ ಸಂಹಾರ ಮಾಡಿ ರಾಮನು ಸೀತೆಯನ್ನ ಕಾಪಾಡಿದ್ದು ಇನ್ನೊಂದು ನಿದರ್ಶನವಾಗಿದೆ. ಹೀಗೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಬಿಟ್ಟು ಕೊಡುತ್ತಾ ಇರಲಿಲ್ಲ ಮತ್ತು ಒಳ್ಳೆಯ ಹಾಗೂ ಕೆಟ್ಟ ಸಂದರ್ಭಗಳಲ್ಲಿ ಜೊತೆಯಾಗಿರ್ತಾರೆ ಇದ್ರು. ಈ ನಿದರ್ಶನಗಳಿಂದ ಪ್ರತಿಯೊಬ್ಬರು ಸಹ ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಎಂಬುದನ್ನು ಕಲಿಯಬಹುದು. ಸೀತಾಮಾತೆಯ ಸ್ವಯಂ ವರದಲ್ಲಿ ಬೇರೆ ಬೇರೆ ಕಡೆಯಿಂದ ರಾಜ ಮಹಾರಾಜರು ಕ್ಷತ್ರಿಯರು ಪಾಲ್ಗೊಂಡಿದ್ರು. ಆದರೆ ಸೀತಾಮಾತೆ ರಾಮನನ್ನ ತನ್ನ ಹೃದಯದಿಂದಲೇ ಪತಿಯಾಗಿ ಸ್ವೀಕಾರ ಮಾಡಿದ್ರು. ರಾಮನ ಪದವಿ ಅಥವಾ ರಾಜ್ಯಕ್ಕಾಗಿ ಸೀತೆ ಆಸೆ ಪಟ್ಟವರಲ್ಲ. ಅದೇ ರೀತಿ ಪಟ್ಟಾಧಿಕಾರಕ್ಕೆ ಮುಂಚೆ ರಾಮನು ಕಾಡಿಗೆ ಹೋಗಬೇಕೆಂದು ನಿರ್ಧಾರ ಮಾಡಿದಾಗ ಸೀತೆ ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡದೆ ಪತಿಯನ್ನ ಹಿಂಬಾಲಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ರಾಮನಿಗೆ ಆಗಲಿ ಅಥವಾ ಸೀತೆಗೆ ಆಗಲಿ ಪದವಿ ಬಗ್ಗೆ ಆಸೆ ಇರಲಿಲ್ಲ ಅಥವಾ ಮತ್ತೊಂದು ಮದುವೆಯ ಬಗ್ಗೆ ಆಲೋಚನೆಯೂ ಇರಲಿಲ್ಲ. ರಾಮ ಮತ್ತು ಸೀತೆ ಒಬ್ಬರನ್ನೊಬ್ಬರು ಪರಸ್ಪರ ಗೌರವಿಸ್ತಾ ಇದ್ರು. ಅವರಿಬ್ಬರ ಸಂಬಂಧ ನಂಬಿಕೆಯ ಮೇಲೆ ಅಡಕವಾಗಿತ್ತು. ವನವಾಸದ ಸಂದರ್ಭದಲ್ಲಿ ರಾವಣನ ತಂಗಿ ಶೂರ್ಪಣಖಿ ಸೌಂದರ್ಯವತಿಯಾಗಿ ಶ್ರೀರಾಮನ ಮುಂದೆ ಹಾತೊರೆಯುತ್ತಾಳೆ. ಆದರೆ ರಾಮ ಮಾತ್ರ ಇದನ್ನ ತಿರಸ್ಕಾರ ಮಾಡ್ತಾನೆ. ಮದುವೆಯಾದರೆ ಜೀವನದಲ್ಲಿ ಒಂದೇ ಬಾರಿ ಮತ್ತು ಸದಾ ಸೀತೆಯೇ ತನ್ನ ಪತ್ನಿಯಾಗಿರುತ್ತಾಳೆ ಎಂದು ಹೇಳಿ ಕಳುಹಿಸುತ್ತಾರೆ. ಸೀತಾ ಮಾತೆಯನ್ನ ರಾವಣ ಕರೆದುಕೊಂಡು ಹೋದ ನಂತರದಲ್ಲೂ ಸೀತಾಮಾತೆಯ ಮನಸ್ಸಿನ ತುಂಬ ರಾಮನನ್ನೇ ತುಂಬಿಕೊಂಡು ತನ್ನ ಪಾವಿತ್ರ್ಯವನ್ನ ಕಾಪಾಡಿಕೊಂಡಿದ್ಳು. ಸೀತಾಮಾತೆಯನ್ನ ರಾವಣ ಕರೆದುಕೊಂಡು ಹೋದ ನಂತರದಲ್ಲೂ ಸೀತಾಮಾತೆಯ ಮನಸ್ಸಿನ ತುಂಬ ರಾಮನನ್ನೇ ತುಂಬಿಕೊಂಡು ತನ್ನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡಿದ್ದಳು. ಸೀತೆಯಿಂದ ದೂರವಿದ್ದ ಸಂದರ್ಭದಲ್ಲಿ ರಾಮ ಕೂಡ ಇದೇ ತತ್ವವನ್ನು ಪರಿಪಾಲಿಸುತ್ತಾ ಇದ್ದನು. ಅಶ್ವಮೇಧ ಯಾಗ ಮಾಡಿದ ಸಂದರ್ಭದಲ್ಲಿ ಸೀತೆಯ ಅವಶ್ಯಕತೆ ಇದ್ದಾಗ ರಾಮನು ಸೀತಾಮಾತೆಯ ಚಿನ್ನದ ವಿಗ್ರಹವನ್ನು ತನ್ನ ಪಕ್ಕದಲ್ಲಿ ಇರಿಸಿಕೊಂಡು ಪೂಜೆಗೆ ಕುಳಿತುಕೊಂಡಿದ್ದು ಆದರ್ಶಪ್ರಾಯ ಪತಿಯ ನಿದರ್ಶನವನ್ನು ತೋರಿಸುತ್ತದೆ. ಹೀಗಾಗಿ ಇಬ್ಬರೂ ಸಹ ತಮ್ಮ ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿ ಸಂಬಂಧದ ನೈಜತೆಯನ್ನು ಕಾಪಾಡಿಕೊಂಡಿದ್ರು. ರಾಮ ಸೀತೆ ತಮ್ಮ ಕರ್ತವ್ಯಗಳನ್ನು ಅತ್ಯಂತ ಭಕ್ತಿಯಿಂದ ನಿರ್ವಹಿಸ್ತಾ ಇದ್ರು. ಆಡಳಿತಕ್ಕೆ ಸಂಬಂಧಪಟ್ಟಂತೆ ರಾಮ ಅಚ್ಚುಕಟ್ಟಾಗಿ ನಡೆದುಕೊಂಡರೆ ಸೀತಾಮಾತೆಯು ಗೃಹಸ್ಥಾಶ್ರಮದ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ರು. ತಂದೆಗೆ ಕೊಟ್ಟ ಮಾತಿನಂತೆ ರಾಮನು ಕಾಡಿಗೆ ಹೋಗಲು ನಿರ್ಧಾರ ಮಾಡಿದಾಗ ಸೀತಾಮಾತೆ ಕೂಡ ರಾಮನ ನಿರ್ಧಾರವನ್ನು ಬೆಂಬಲಿಸಿ ರಾಮನ ಜೊತೆ ಕಾಡಿಗೆ ಆಕೆಯೂ ಹೊರಟು ನಿಲ್ಲುತ್ತಾಳೆ. ಇಲ್ಲಿ ಸೀತಾಮಾತೆಗೆ ಅರಮನೆಯ ವೈಭೋಗದ ಬಗ್ಗೆ ಯಾವುದೇ ಆಸೆ ಇರಲಿಲ್ಲ. ರಾಮ ಸೀತೆ ಇಬ್ಬರಿಗೂ ತಮ್ಮ ಕರ್ತವ್ಯಗಳ ಕಡೆಗೆ ಹೆಚ್ಚು ನಿಷ್ಠೆ ಇರುವುದನ್ನು ಇದು ತೋರಿಸುತ್ತದೆ. ಯಾವುದೇ ಸಂಬಂಧದಲ್ಲಿ ಸ್ವಾಭಿಮಾನ ಬಹಳ ಮುಖ್ಯವಾಗುತ್ತೆ. ರಾಮ ಮತ್ತು ಸೀತೆ ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡುತ್ತಾ ಇದ್ದರು. ತಮ್ಮ ಸಂಬಂಧದ ಬಗ್ಗೆ ಗೌರವ ಹೆಮ್ಮೆಯನ್ನ ಹೊಂದಿದ್ದರು. ತಮ್ಮ ಅನುಬಂಧಕ್ಕಾಗಿ ಹಲವು ತ್ಯಾಗಗಳನ್ನು ಮಾಡಲು ಸಿದ್ಧರಾಗಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.